ಒಂದೇನು ಸರ್, ಬೆಂಗಳೂರು ಮಹಾನಗರ ಅಂದಾಗ ಎಲ್ಲವೂ ಸುಲಲಿತವಾಗಿರಬೇಕು ಅನ್ನೋದು ನಿಮ್ಮ ಆಸೆ ಇರುತ್ತೆ, ನಮ್ಮ ಆಸೆನೂ ಇರುತ್ತೆ. ಬಟ್ ಅಚಾನಕ್ ಏನೋ ಸಂದರ್ಭಗಳು ಬಂದಾಗ ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಅಂಥ ವಿಡಿಯೋಗಳೇ ಅಥವಾ ಅಂಥದ್ದೇ ಸಿಗದೇ ಇರತಕ್ಕಂಥ ಉದಾಹರಣೆಗಳು ಇಲ್ಲ, ಅದು ಇತ್ತು, ನನ್ನ ಗಮನಕ್ಕೆ ಕೂಡ ಬಂದಿದೆ, ಮುಂಚೆ ಇತ್ತು. ಬಟ್ ಇದರ ಬಗ್ಗೆ ನಾವು ಭಾಳ ಒಂದು ಸೀರಿಯಸ್ ಇದು ತೊಗೊಂಡಿದ್ದೀವಿ. ನಿಮಗೆ ಗೊತ್ತಿರಲಿಕ್ಕಿಲ್ಲ, ಬಟ್ ಇದು ಒಂದು ನಾವು ಕಮಿಟಿನೇ ಮಾಡಿದ್ದೀವಿ ಇದರಲ್ಲಿ. ಮತ್ತು ವಿಶೇಷವಾಗಿ ಈಗ ಇತ್ತೀಚೆಗೆ ನೋಡಿರ್ಬೋದು ನೀವು, ಗಣೇಶ ಆಚರಣೆ ಮಾಡುವಾಗ ಎಲ್ಲ 10-15 ದಿವಸ ಏನೋ ಇಡೀ ಸಿಟಿಯಲ್ಲಿ ಒಂದು ಸಂಭ್ರಮದ ಆಚರಣೆ ಆಯಿತು. ಮತ್ತು ಮೊನ್ನೆ ದಸರಾದು ಆಯಿತು. ಆಮೇಲೆ ಇತ್ತೀಚೆಗೆ ಎಲ್ಲ ದೊಡ್ಡ ದೊಡ್ಡ VIP ವಿಸಿಟ್ಸ್, ಅದು ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು ಇರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ. ಸೊ ನಾವು ಏನು ಮಾಡಿದ್ದೀವಿ, ಒಂದು ಆಯಾ ಏರಿಯಾದು ಕ್ಯಾಮ್ರಾಸ್ ಬೆಳಿಗ್ಗೆ ನಮ್ಮದು ಯಾವ ರೀತಿ ಡ್ಯೂಟಿ ನಾವು ಹಾಕ್ತೀವಿ, ಆ ಏರಿಯಾಸ್ ಕ್ಯಾಮ್ರಾಸ್ ಕೂಡ ನಮ್ಮ ಕಮಾಂಡ್ ಸೆಂಟರಿಂದ ಚೆಕ್ ಆಗುತ್ತೆ. ಚೆಕ್ ಆಗಿ ಮತ್ತು ಅದಕ್ಕೆ ಅಲೈನ್ಮೆಂಟ್ ಚೇಂಜ್ ಮಾಡ್ತೀವಿ ನಾವು. ಅಂದರೆ ನಮಗೆ ಸ್ಪಷ್ಟವಾಗಿ. ಸೊ ಕ್ಯಾಮ್ರಾಸ್ದು ನಾವು ತುಂಬ ಒಂದು ವಿಶೇಷವಾಗಿ ನಾವು ಗಮನಿಟ್ಟು, ಯಾಕೆಂದರೆ ನೀವು ಹೇಳೋದು ಕರೆಕ್ಟ್, ಕ್ಯಾಮ್ರಾಸ್ ಇದ್ದರೆ ನಮಗೆ ಫುಟೇಜೇ ಇಲ್ಲ ಅಂದರೆ ಏನು ಪ್ರಯೋಜನ. ಸೊ ಅದನ್ನು ಮಾಡ್ತೀವಿ. ಜೊತೆಗೆ ನಾವು ಏನು ಮಾಡಿದ್ದೀವಿ, ಅಲ್ಲಿ ಏನೋ ಎಂಟೈರ್ ಸಿಟಿಯಲ್ಲಿ ಅಂದಾಜು 5 ಲಕ್ಷಕ್ಕಿಂತ ಜಾಸ್ತಿ ಪ್ರೈವೇಟ್ ಕ್ಯಾಮ್ರಾಸ್ ಇದೆ. ಅಂದರೆ ಪ್ರೈವೇಟ್ ಎಂಟಿಟೀಸ್, ಅಂದರೆ ನಮ್ಮ ಪಬ್ಲಿಕ್ ಸೇಫ್ಟಿ ಆ್ಯಕ್ಟಲ್ಲಿ ಅದೀಗ ಕಡ್ಡಾಯವಾಗಿ 500ಕ್ಕಿಂತ ಜಾಸ್ತಿ ಫುಟ್ಫಾಲ್ ಎಲ್ಲಿದೆ ಆ ಏರಿಯಾದಲ್ಲಿ ಅವ್ರು ಹಾಕಬೇಕು. ಅದರದ್ದು ನಮ್ಮದು ಜಿಯೋ ಟ್ಯಾಗಿಂಗ್ ನಾವು ಮಾಡಿದ್ದೀವಿ. ಅಂದರೆ ನಮಗೆ ಗೊತ್ತಿದೆ ಎಲ್ಲಿದೆ ಅದು. ಅವ್ರಿಗೆ ಕೂಡ ನಾವು ಇಂಥ ಸಂದರ್ಭದಲ್ಲಿ ಆಗಾಗ ನಮ್ಮ ಬೀಟ್ ಕಾನ್ಸ್ಟೇಬಲ್ ಅವ್ರಿಗೆ ಇದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅಕಸ್ಮಾತ್ ಅಲ್ಲಿ ಸರಿ ಏನಂದರೆ ಅವ್ರ ಮೇಲೆ ಕ್ರಮ ಕೂಡ ತಗೊಳ್ತೇವೆ. ಸೀಮಂತ್ ಕುಮಾರ್ ಸಿಂಗ್ ಅವರೇ ರೌಂಡ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಜನ ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಇಲ್ಲ, ಇದು ಇದರ ಬಗ್ಗೆ ನಾನು ಬಂದನಿಂದನೇ ಹೇಳ್ತಾ ಇದ್ದೀನಿ. ನಾವು ಬೇಸಿಕ್ ಪೊಲೀಸಿಂಗಲ್ಲಿ ನಮಗೆ ಒಂದು ವಿಶ್ವಾಸ ಇದೆ. ಮತ್ತು ಅದೇ ನಮ್ಮದು ಒಂದು ಸ್ಟೈಲ್ ಆಫ್ ವರ್ಕಿಂಗ್. ನಮ್ಮ ಎಲ್ಲ ಎಂಟೈರ್ ಸಿಟಿ ಪೊಲೀಸ್ ಆಫೀಸರ್ಸ್ ಮತ್ತು ಮೆನ್ಗೆ ನಾವು ಹೇಳ್ಕೊಂಡು ಬರ್ತಾಯಿದ್ದೀವಿ. ಅದರಲ್ಲಿ ನಮ್ಮದು ರೌಂಡ್ಸ್ ಮಾಡಬೇಕು, ಪೆಟ್ರೋಲಿಂಗ್ ಮಾಡಬೇಕು, ನಾಕಾಬಂದಿ ಮಾಡಬೇಕು, ವೆಹಿಕಲ್ ಚೆಕಿಂಗ್ ಮಾಡಿ, ಇದು ಎಲ್ಲ ನಮ್ಮದು ಪೊಲೀಸಿಂಗ್ ಕೆಲಸ ಇದೆ. ಆ ಪೊಲೀಸಿಂಗಲ್ಲಿ ಏನು ನಮ್ಮ ಕಿರಿಯ ಅಧಿಕಾರಿ ಅವರದ್ದು ಏನು ವ್ಯತ್ಯಾಸ ಇಲ್ಲ, ಎಲ್ಲರೂ ಮಾಡಬೇಕು. ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇಂಪ್ರೂವ್ಮೆಂಟ್ ಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಯಾವಾಗ ರೌಂಡ್ಸ್ಗೆ ಹೋಗ್ತೀವಿ, ನೀವು ನೋಡಿರ್ಬೋದು, ನಾನು ರೌಂಡ್ಸಲ್ಲಿ ಹೋದಾಗ ಯಾವ ರೀತಿ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು, ಪರಿಣಾಮಕಾರಿ ಆಗಬೇಕು, ಅಂದರೆ ನಮಗೆ ರಿಸಲ್ಟ್ ಸಿಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಆಫೀಸರ್ಸ್ ಮತ್ತು ನಮ್ಮ ಗ್ರೌಂಡ್ ಸ್ಟಾಫ್, ನಮ್ಮ ಸಿಬ್ಬಂದಿಯವರು ಯಾರು ಇರ್ತಾರೆ ಅವ್ರಿಗೆ ನಾವು ಕೇಳ್ತೀವಿ, ಇದಕ್ಕೆ ಇನ್ನೇನು ಇಂಪ್ರೂವ್ಮೆಂಟ್ ಹೇಗೆ ಮಾಡಬೇಕು, ಅಥವಾ ಏನಾದರೂ ಅವ್ರಿಗೆ ತೊಂದರೆ ಇದೆಯಾ ಮಾಡುವಾಗ, ಬ್ಯಾಟ್ರಿ ಬೇಕು, ರೈನ್ ಕೋಟ್ ಬೇಕಾ, ಬ್ಯಾರಿಕೇಡ್ಸ್ ಬೇಕು, ಅಥವಾ ಹೊಸ ಗಾಡಿ ಬೇಕು, ಲೈಟಿಂಗ್ ಬೇಕು, ಏನಾದರೂ ಅಲ್ಲಿ ಸಮಸ್ಯೆ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ರೌಂಡ್ಸ್ಗೆ ಹೋಗಿ ಜನಕ್ಕೆ ತೊಂದರೆ ಮಾಡೋದು ಅಥವಾ ನಮ್ಮ ಪೊಲೀಸ್ಗೆ ತೊಂದರೆ ಮಾಡೋ ಉದ್ದೇಶ ಅಲ್ಲ. ನಮ್ಮ ಪೊಲೀಸಿಂಗ್ ಇಂಪ್ರೂವ್ಮೆಂಟ್ ಆಗಬೇಕು. ಆ ನಿಟ್ಟಿನಲ್ಲಿ ನಾನು ಮಾಡ್ತೀನಿ, ನಮ್ಮ ಜೊತೆಗೆ ಎಲ್ಲ ಕೆಳಗಡೆ ಸ್ಟಾಫು ಮಾಡ್ತಾರೆ, ಆಫೀಸರ್ಸು ಮಾಡ್ತಾರೆ. ಆ ರೌಂಡ್ಸಿಂದ ಬಹುಶಃ ಅಪಘಾತಗಳನ್ನು ತಪ್ಪಿಸ್ತಕ್ಕಂಥದ್ದು, ರಾತ್ರಿ ಹೆವಿ ಸ್ಪೀಡು, ಡ್ರಂಕ್ ಆ್ಯಂಡ್ ಡ್ರೈವ್ ಅದು ಒಂದು. ಎರಡನೇದು ಅಪರಾಧಗಳು ಆಗ್ತಕ್ಕಂಥದ್ದು ವಿಚಾರಗಳಾಗ್ಬೋದು. ಆ ಎರಡೂ ವಿಚಾರಗಳು ಬರ್ತವೆ. ತಾವು ಹೇಳಿದ್ರಿ ಬೇಕಾಗಿರ್ತಕ್ಕಂಥ ಸಲಕರಣೆಗಳು ಅದೇನು ಕೊಡಬೇಕು, ಫುಲ್ಫಿಲ್ ಮಾಡಬೇಕು. ಆ ಥರದ್ದೇನಾದ್ರು ನಿಮ್ಮ ಕೆಳಗಿನ ಅಧಿಕಾರಿಯಿಂದ ಸಲಹೆಗಳು ಸ್ವೀಕರಿಸಿದ್ರು ಸರ್? ಹೌದೌದು, ಅದರಲ್ಲಿ ಬಂದಿದೆ. ನಾನು ಕೂಡ ಪಾಯಿಂಟ್ಔಟ್ ಮಾಡಿದ್ದೇನೆ. ಯಾಕೆಂದರೆ ಏನಾಗಿದೆ, ಒಂದು ರಿಫ್ಲೆಕ್ಟಿವ್ ಜಾಕೆಟ್ ಕಂಡವಾಗಿ ಹಾಕಬೇಕು, ಅಥವಾ ಮಳೆ ಬಂದಾಗ ಅವರು ಕೋಡೆ ಇಟ್ಕೊಂಡು ಕೆಲಸ ಮಾಡಲಿಕ್ಕಾಗಲ್ಲ, ರೈನ್ ಕೋಟ್ ಕಟ್ನ ಹಾಕಬೇಕು. ಅದೆಲ್ಲ ಕೆಲವು ವಿಷಯ ಇರ್ತದೆ. ಪ್ಲಸ್ ಇದರಲ್ಲಿ ಮೇನ್ ಏನಾಗಿದೆ, ಯಾವ ರೀತಿ ಚೆಕಿಂಗ್ ಮಾಡಬೇಕು, ಚೆಕಿಂಗ್ ಮಾಡಿದರೆ ಯಾಕೆ ಚೆಕ್ ಮಾಡ್ತಾಯಿದ್ದೀವಿ, ಟ್ರಾಫಿಕ್ ಚೆಕಿಂಗ್ ಬೇರೆ ಇದೆ, ಲಾ ಆ್ಯಂಡ್ ಆರ್ಡರ್ ಚೆಕಿಂಗ್ ಬೇರೆ, ಕ್ರೈಮ್ದು ಚೆಕಿಂಗ್ ಬೇರೆ, ಸುಮಾರು ನಮ್ಮದು ಒಂದು ಸೆಟ್ ಪ್ರೊಸೀಡ್ಯೂರ್ ಇದೆ, SOP ಇರ್ತದೆ. ಸೊ ಆ ಪ್ರಕಾರ ಕೆಲಸ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಮದು ತುಂಬ ಒಳ್ಳೆ ಸಕ್ಸಸ್ ಕೂಡ ಸಿಗ್ತಾ ಇದೆ. ಸುಮಾರು ರೌಡಿ ಎಲಿಮೆಂಟ್ಸ್ಗೆ ನಾವು ಅದರಲ್ಲಿ ಹಿಡಿದಿದ್ದೀವಿ. ಸುಮಾರು ವಾರೆಂಟ್ಸ್ ಪೆಂಡಿಂಗ್ ಇತ್ತು, ಅದು ನಮಗೆ ಸಿಕ್ಕಿದ್ದಾರೆ ಅವರು. ಮತ್ತು ಹಲವಾರು ಗಾಡಿ, ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ಸುಮಾರು ದಿವಸದಿಂದ ನಾವು 1,000ಕ್ಕಿಂತ ಜಾಸ್ತಿ ನಾವು ಗಾಡಿ ವೆಹಿಕಲ್ಸ್ ಹಿಡಿದಿದ್ವಿ. ಅದರದ್ದು ಯಾವುದು ಓನರ್ಶಿಪ್ ಇಲ್ಲ, ಅದು ಕದ್ದದ ಗಾಡಿ, ಅದು ಎಲ್ಲಿಂದ ತಂದರು, ಅದು ಎಲ್ಲ ವೆರಿಫೈ ಆಗ್ತಾಯಿದೆ. ಸೊ ಇಂಥದ್ದು ಮಾಡಿದ ತಕ್ಷಣ ನಮ್ಮ ಕ್ರೈಮ್ ಫಿಗರ್ಸ್ ಏನಿದೆ, ಆಲ್ರೆಡಿ ನಾವು ಸ್ಟ್ಯಾಟಿಸ್ಟಿಕ್ಸ್ ಅನಲೈಸ್ ಮಾಡ್ತಾಯಿದ್ದೀವಿ. ಸಣ್ಣ ಪುಟ್ಟ ಇಂಥದ್ದು ಕ್ರೈಮ್, ಅದು ಮೊಬೈಲ್ ಸ್ನ್ಯಾಚಿಂಗ್ ಇರಲಿ, ಚೈನ್ ಸ್ನ್ಯಾಚಿಂಗ್ ಇರಲಿ, ಕೆಲವು ಟೈಮ್ ಸ್ಟ್ಯಾಬಿಂಗ್ ಮಾಡ್ತಿರ್ತದ್ದು, ದೊಡ್ಡ ಸಿಟಿ ಇದೆ, ಆಗಾಗ ಕ್ರೈಮ್ ಆಗಿದೆ. ಬಟ್ ಅದು ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ತುಂಬ ಅನುಕೂಲ ಆಗಿದೆ ಮತ್ತು ತುಂಬ ಕೇಸಸ್ ಕಡಿಮೆ ಆಗಿದೆ. ಇದು ಭಾಳ ಉತ್ತಮವಾದದ್ದೇ. ನೈಟ್ ರೌಂಡ್ಸ್ ತಾವು ಬಂದಲ್ಲಿ ಕಂಪಲ್ಸರಿ ಮಾಡಬೇಕು ಅಂತಕ್ಕಂಥದ್ದು ಸ್ವಾಗತಾರ್ಹ. ಬಹುತೇಕ ಕಡೆ ನೈಟ್ ರೌಂಡ್ಸ್ ಮಾಡಿರ್ತಾರೆ. ಪೊಲೀಸರು ಮನುಷ್ಯರು, ಅದನ್ನು ಗೊತ್ತಾಗುತ್ತೆ, ಪೊಲೀಸರು ಮನುಷ್ಯರು. ಆದರೆ
ನೈಟ್ ರೌಂಡ್ಸನ್ನೇ ಬಳಕೆ ಮಾಡ್ಕೊಂಡು ಭಾಳ ತಡವಾಗಿ ಸ್ಟೇಷನ್ಗೆ ಬರೋದು, ಇನ್ಸ್ಪೆಕ್ಟರ್ ಬರಲಿ ಅಂತ ಜನ ಕಾಯೋದು, ಅಥವಾ ಇನ್ನೇನೋ ಪರಿಸ್ಥಿತಿಗಳು ಉದ್ಭವ ಆಗ್ತಕ್ಕಂಥದ್ದು ಕೂಡ ಇದೆ. ಅದಕ್ಕೆ ತಾವು ಜನಕ್ಕೆ ಏನು ಹೇಳ್ಬೋದು, ಅಥವಾ ಅಧಿಕಾರಿ ಅಲ್ಲ, ನಾನು ಅದೇ ರೀತಿ ಹೇಳಿದೆ, ಇದು ಪೊಲೀಸಿಂಗಲ್ಲಿ ನೈಟ್ ರೌಂಡ್ ಇರಲಿ, ಗಸ್ತು ಇರಲಿ, ಹಗಲು ಟೈಮಲ್ಲಿ, ರಾತ್ರಿ ಟೈಮಲ್ಲಿ, ಅದು ನಮ್ಮದು ಕರ್ತವ್ಯ ಇದೆ. ಸೊ ಕರ್ತವ್ಯ ಇದ್ದಾಗ ಖಂಡಿತ ನಾವು ಅದನ್ನು ಬೆಳಿಗ್ಗೆ ಸ್ಟೇಷನ್ ಬರೋದು ನೆಗ್ಲೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಒಂದು ಸಿಸ್ಟಮ್ ಇದೆ, ಯಾರು ನೈಟ್ ರೌಂಡ್ ಮಾಡಿದಾರೋ ಅವರು ಸ್ವಲ್ಪ ಲೇಟಾಗಿ ಖಂಡಿತ ಬಂದೇ ಬರ್ತದೆ. ಬಟ್ ಅದ್ರ ಬದಲಾಗಿ ಯಾರು SHO ಇರ್ತಾರೆ ಅವ್ರು ಕೆಲಸ ಮಾಡಬೇಕು. ಸ್ಟೇಷನಲ್ಲಿ ಒಂದು ಸಿಸ್ಟಮ್ ಇರ್ತದೆ, SHO ಇನ್ಸ್ಪೆಕ್ಟ್ರು ಇರ್ಬೋದು, PSIನೂ ಇರ್ಬೋದು. ಯಾರು ಆ ಟೈಮ್ಗೆ ಸೀನಿಯರ್ ಮೋಸ್ಟ್ ಇದ್ದಾರೆ ಅವ್ರು ತಾನೇ SHO ಆಗ್ತಾರೆ. ಸೊ ಇನ್ಸ್ಪೆಕ್ಟರ್ ಬರಲಿ ಅಥವಾ ACP ಬರಲಿ, DCP ಬರಲಿ, ಅದಕ್ಕೋಸ್ಕರ ಕಾಯಲಿಕ್ಕೆ ಅವಶ್ಯಕತೆ ಇಲ್ಲ. ಕೆಲವು ಟೈಮ್ ಏನಾಗುತ್ತೆ, ತುಂಬ ಇಂಪಾರ್ಟೆಂಟ್ ಕೆಲಸ ಇರ್ತದೆ. ಸೊ ನಮ್ಮ ನೈಟ್ ರೌಂಡ್ ಆಫೀಸರ್ಸೇ ಎಕ್ಸಾಮ್ಷನ್ ಕೇಳಿ, ಇಲ್ಲ ನಮಗೆ ಬೆಳಿಗ್ಗೆ ಜಾವನೇ ದೊಡ್ಡ ಕೆಲಸ ಇದೆ ಅಥವಾ ಏನಾದರೂ ನಮ್ಮ ಏರಿಯಾದಲ್ಲಿ ಸಮಸ್ಯೆ ಇದೆ, ಸೊ ನಾವು ಆಲ್ಟರ್ನೇಟ್ ಜನಕ್ಕೆ ಕೊಡ್ತೀವಿ ನೈಟ್ ರೌಂಡ್. ಬಟ್ ಇದು ಎಕ್ಸ್ಕ್ಯೂಸ್ ಇಲ್ಲ. ಯಾರು ಆ ಥರ ನಮ್ಮ ಆಫೀಸರ್ಸ್ ಮಾಡ್ತಾಯಿಲ್ಲ, ನೈಟ್ ರೌಂಡ್ ಹೋಗಿದ್ದೀವಿ ಅದಕ್ಕೆ ಸ್ಟೇಷನ್ನೇ ಬಂದಿದೆ ಅಂತ ಪ್ರಶ್ನೆ ಇಲ್ಲ. ಪೊಲೀಸ್ ಸ್ಟೇಷನ್ 24/7 ಓಪನ್ ಇರ್ತದೆ. ಯಾರು ಸೀನಿಯರ್ ಮೋಸ್ಟ್ ಇರ್ತಾರೋ ಅವ್ರು SHO ಆಗ್ತಾರೆ.